ಇದು ಬುಡುಕ ಹತ್ತಿ ಹಂಗ ನಮ್ಮನಿಗೇನ ದಗ 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 ಅಂತ ಉರಿ ಹಾಕತ್ತೈತಿ. ಕುಲಕರ್ಣಿ ಅವರೇ, ಅಣ್ಣ ತಂಗಿಯರ ಮಧ್ಯೆ ನೀವು ಬಾಯಕ ಬರ್ಬೇಡಿ. ಅಣ್ಣ, ನೀ ನನಗೆ ಹೊಡಿ ಬಡಿ ಏನೇ ಮಾಡಿ ನಾನು ಅವನ ಮನ್ಸಾರೆ ತುಂಬಾ ಇಷ್ಟಪಡ್ತಿದ್ದೀನಿ ಅಣ್ಣ. ಮದ್ವೆ ಆಗ್ಬೇಕಂತ ನಿರ್ಧಾರವನ್ನು ಮಾಡಿದ್ದೀನಿ. ನೋಡ್ಸಿಲ್ಲ, ಅವನು ನಿನ್ನನ್ನ ಪ್ರೀತಿಸಿದ್ದು ಕೇವಲ ನಾಟಕ. ಯಾಕೆ ಗೊತ್ತಿಲ್ಲ, ಬೀದಿಯಲ್ಲಿ ತಿರುಗಾಡುವ ನಾಯಿಯನ್ನ ತಂದು ಪಲ್ಲಕ್ಕಿಯಲ್ಲಿ ಕೂಡಿಸಿ ಊರಿನ ಸುತ್ತ ಮೆರವಣಿಗೆ ಮಾಡಿದ ಅದು ತನ್ನ ಕೆಟ್ಟ ಚಾಳಿಯನ್ನು ಬಿಡುತ್ತೆ. ಸಾಧ್ಯವಿಲ್ಲ. ಹಾಗಾಗಿ ಶಂಕರ ನಿನ್ನನ್ನು ಪ್ರೀತಿಸುವ ನಾಟಕವಾಡಿ ಇಡೀ ಆಸ್ತಿ ಐಶ್ವರ್ಯಕ್ಕೆ ಒಡೆಯನಾಗಬೇಕೆಂದು ಕನಸು ಕಾಣುತ್ತಿದ್ದಾನೆ ಆ ತಿರುಕ. ಅಣ್ಣ, ಶಂಕರ್ ನಿನ್ ತಂಗಿನ ಪ್ರೀತಿ ಮಾಡ್ತಿದ್ದಾನಂತ ಒಂದೇ ಕಾರಣಕ್ಕೋಸ್ಕರ ಅವನ ಮೇಲೆ ಸಿಟ್ಟಿನಿಂದ ಹೀಗೆ ಮಾತಾಡ್ತಿದ್ಯಾ ಅಣ್ಣ. ನೋಡೋಣ, ಕಲ್ತವನಿಗೆ ಯಾವತ್ತು ಒಂದಲ್ಲ ಒಂದಿನ ನೌಕರಿ ಸಿಗುತ್ತಣ್ಣ, ಸಿಗುತ್ತೆ. ನೋಡುವ ಶಿಲಮ್ಮ, ತಿಳಿಗಟ್ಟೈತಿ ಅಂತ ಬಂಡಿಗಲ್ಲಿಗೆ ಹೋಗಿ ತಿಳಿ ಜಜ್ಜಿಕೊಂಡ್ರ ನಿನ್ನ ತೆಲಿಗೆ ಯವ್ವ ನೋವಾಗದು. ನಿನ್ನ ತೆಲಿಗೆ ಆದ್ರ ಬಂಡಿಗಲ್ಲ ಮಾತ್ರ ಒಡೆಯಂಗಿಲ್ಲ. ರೊಕ್ಕಿಲ್ಲದ ಮನಸ್ಸು ಆ ರೊಕ್ಕಿ ಇಲ್ಲದ ಹಕ್ಕಿ ಇದ್ದಂಗ. ವಿಚಾರ ಮಾಡ. ನೋಡ್ಸಿಲ್ಲ, ನೀನು ಒಂದು ಮಾತು, ಈ ನಾಡಿನಲ್ಲಿ ಯಾರಾದ್ರೂ ನಮ್ಮ ಆಸ್ತಿ ಐಶ್ವರ್ಯ ಅಂತಸ್ತಿಗೆ ತಕ್ಕ ಶ್ರೀಮಂತ ಹುಡುಗನಿದ್ರೆ ಕೇವಲ ಬೆರಳು ಮಾಡಿ ತೋರಿಸಿ ಅರಗಳಿಗೆಯಲ್ಲಿ ತಂದು ಈ ನಾಡಿನಲ್ಲಿ ಯಾರು ಮದುವೆ ಮಾಡಿರಬಾರದು. ಆ ರೀತಿ ಅದ್ದೂರಿಯಾದ ಮದುವೆಯನ್ನು ಮಾಡ್ತೀವಿ. ನೋಡೋಣ, ಸಿರಿತನ ಈ ಬಡತನ ನನಗೇನು ಗೊತ್ತಿಲ್ಲ. ನಾನು ಅವನ ಮನ್ಸಾರೆ ಪ್ರೀತಿ ಮಾಡ್ತಿದ್ದೀನಿ, ಅವನ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡಿದ್ದೀನಿ. ನೀನು ಒಪ್ಪಿದ್ರೆ ಸರಿ, ಎಲ್ದಿದ್ರೆ ನನ್ನ ದಾರಿ ನಾನು ನೋಡ್ಕೋಬೇಕು. ನೋಡಿದೆಯ ನನ್ನ ಒಡ ಹುಟ್ಟಿದ ತಂಗಿಯ ಅಹಂಕಾರದ ನುಡಿಗಳನ್ನ? ಏನ್ ಮಾಡ್ಬೇಕು ಕುಲಕರ್ಣಿ? ಏನಾದ್ರೂ ಒಂದು ಐಡಿಯಾ ಮಾಡ್ಲೇಬೇಕಲ್ಲ ಅದಕ್ಕೆ. ಏನು ಮಾಡಕ್ ಬರಂಗಿಲ್ಲ ಈಗ. ಎಲ್ಲ ಮುಗಿದು ಹೋಗ್ಬಿಟ್ಟೈತಿ. ಏನಾರ ಮಾಡಕ್ ಹೋದ್ರ ನಿಮ್ಮ ತಂಗಿನ ಶೀಲವನ್ನ ಕಳ್ಕೋಬೇಕಾಕತಿ. ಏನು ಬೇಡ ಈಗ ಮದುವೆ ವಿಚಾರ ಮಾತಾಡೋದ ಅಷ್ಟ. ಕುಲಕರ್ಣಿ, ನಿನ್ನ ಒಗಟಿನ ಉತ್ತರವನ್ನ ಬಿಟ್ಟು ಸರಿಯಾಗಿ ಕಾರ್ಯಕ್ರಮದ ಬಗ್ಗೆ ಹೇಳು. ಸೌಕರ 12 ಮೊಳ ಮ್ಯಾಲ ಜಿಗಿದ್ರು ಈ ನೆಲದ ಮ್ಯಾಲ ಕಾಲಿಡಬೇಕಲ್ರಿ ಸೌಕಾರ. ಎಷ್ಟು ಯಾಡಿದ್ರು ಸೊಕ್ಕಿನ ಕೋಣವನ್ನು ಬಲಿ ಕೊಡ್ಲೇಬೇಕಲ್ಲ ಸೌಕರ್ಯ. ಅಂದ್ರೆ ನಿನ್ನ ಮಾತಿನ ಅರ್ಥ ಬಿಚ್ಚಿ ಹೇಳು. ಸೌಕರ್ಯ, ಸಾಯಿಸಲಿಕ್ಕೆ 1000 ದಾರಿ ಇದ್ರು ಬದುಕಲಿಕ್ಕೆ ಒಂದೇ 1000 ದಾರಿ ಇರುತ್ತೆ ಅಂದಾಗ ನಿಮ್ಮ ಶೀಲವನನ್ನು ಶಂಕರನಿಗೆ ಕೊಟ್ಟು ಮದುವೆ ಮಾಡಿದ ಕ್ಷಣ ನಿಮ್ಮ ಶೀಲವನಿಂದ ಅಣ್ಣ ತಮ್ಮಂದಿರಿಗೆ ಬೆಂಕಿ ಹಚ್ಚಿ ಅವರನ್ನು ಬೇರೆ ಬೇರೆ ಮಾಡಿ ಭಸ್ಮವಾಗುವುದು ನಮ್ಮ ಮನೆಯಲ್ಲ ಸೌಕರ್ಯ. ಓ ಗುರುಲಿಂಗನ ತಮ್ಮ ಅರ್ಜುನನ ಮನೆ. ಸೌಕರ್ಯ ನೋಡ್ರಿ, ಹೋಗಿ ಮೊದಲೇ ಮದುವೆ ಕಾರ್ಯ ಮಾಡಿ ಮುಗಿಸೋಣ. ನೀನ್ ಹೇಳಿದಾಗ ನಾನೇನಾದ್ರೂ ಆ ಸಂಬಂಧಕ್ಕೆ ಒಪ್ಪಿಗೆ ನೀಡಿದ್ರೆ, ಒಂದು ವೇಳೆ ಅರ್ಜುನನಿಗೆ ಈ ಸೌಕಾರ ನಾನೇನಾದ್ರೂ ತಲೆ ಬಗ್ಗಿದಂತಾಗಿ ನಾಳೆ ಅವನಿಗೆ ಆನೆ ಬಲ ಬಂದಂತಾಗೋದಿಲ್ವೇನೋ? ಎಲ್ಲಿದ್ದೀರಿ ನೀವು ಸೌಕಾರ? ಹೆಣ್ಣು ಸಿಗದ ಕಾಲವಿದು. ಅಂತ ಮಾಡ್ಯಾಳ ಅವನಿಗೇಕೆ ಬರುತ್ತೆ ಆನೆ? ಮೊದಲೇ ಮದುವೆ ಕಾರ್ಯ ಮುಗಿಸಿ ಅಡ್ಡಿ ಕಾಳು ಹೋಗದ ಬರೋಣ. ಮೆಚ್ಚಿದೆ ಕುಲಕರ್ಣಿ, ನಿನ್ನ ತಲೆಗೆ ಮೆಚ್ಚಿದೆ. ಇದ್ರೆ ಇರಬೇಕು ನಿನ್ನಂತ ಮನೆ ಕಾರ್ಖಾನ.
ಕುಲಕರ್ಣಿ, ಹಬ್ಬಿನಿಂದ ಮೇಲೆತ್ತಿರುವ ಅರ್ಜುನನಿಗೆ ಅಂಕುಶ ಹಾಕಿ ನನ್ನ ತಂಗಿಯನ್ನು ಅವರ ಮನೆಯ ಸೊಸೆಯನ್ನ ಮಾಡಿ ಶಂಕರನ ತಲೆಯಲ್ಲಿ ಇಲ್ಲ ಸಲದ ವಿಷಯಗಳನ್ನ ತುಂಬಿ ಅಣ್ಣ ತಮ್ಮನ ಹಣವನ್ನು ಎಬ್ಬಿಸಿ ಅರ್ಜುನನ ಅವನಿಂದ ಹೊರತಪ್ಪಿ ಆ 3 ಎಕರೆ ಜಮೀನನ್ನು ನಾವು ಪಡೆದಾಗಲೇ ನಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ. ಮಿಸ್ಟರ್ ಜಯರಾಜ್, ಕುಲಕರ್ಣಿ, ನೀವು ಖುಷಿಯಿಂದ ಕಾಲ ಕಳೆಯುತ್ತಿರುವಿರಲ್ಲ, ಯಾವುದಾದರೂ ಆಫರ್ ಬಂದಿದೆಯಾ? ಪ್ರತಾಪ್, ಏನಾಗಿದೆ ಗೊತ್ತಾ? ಬಹಳ ದಿವಸಗಳಿಂದ ನಾವು ಆಸೆ ಇಟ್ಟುಕೊಂಡಿದ್ದ ಒಂದು ವಿಷಯ ಈಗ ನಮಗೆ ಬಹಳ ನೆಮ್ಮದಿ ಕೊಡ್ತಾ ಇದೆ. ಅದೇನಂದ್ರೆ ಆ ಅರ್ಜುನನ ಜಮೀನನ್ನ ಪಡೆಯಬೇಕು ಅಂತ ಇದ್ವಿ, ಆದ್ರೆ ಅದು ಆಫರ್ ಬರಲಿಲ್ಲ, ನಾವೇ ತಗೊಳ್ತಾ ಇದ್ದೀವಿ. ಆ ಸಂತೋಷಕ್ಕಾಗಿ ನಾನು ಕುಲಕರ್ಣಿ ಮಾತಾಡ್ತಾ ಇದ್ದೀವಿ. ಅಷ್ಟರಲ್ಲೇ ನಿಮ್ಮ ಆಗಮನ. ಹಾಗಾದ್ರೆ ದುಡ್ಡಿನ ಆಸೆಗೋಸ್ಕರ ದಟ್ಟನಾಗಿ ಮಾರಿ ಬಿಟ್ಟನ ಮುಟ್ಟಾಳ. ತಮ್ಮ, ದುಡ್ಡು ನಾಶಕ ಮಾರಿಕೊಳ್ಳುವನಲ್ಲೋ ಯಪ್ಪ, ದೌಡಿ ಹಲ್ಲು ಬಿಚ್ಚೋ ಕಿಲಾಡಿ ಅದಾನವ. ಅಲ್ಲೋ ತಮ್ಮ, ಅವ ಕೊಟ್ಟು ಹೋದ ಶಾಖನ ಇನ್ನು ಮರ್ತಿಲ್ಲೋ ನಾನು ನಮ್ಮ ಸಾಹುಕಾರ. ಕುಲಕರ್ಣಿ, ಎಂಟೆದೆಯ ಬಂಟನೆಂದು ಸಾಹುಕಾರನಂತಸ್ತಿಗೆ ಬೆಳೆಸಿದ ಬಿಂದು ಜಂಬ ಕೊಚ್ಚಿಕೊಂಡರೆ ಅವನ ಆಸ್ತಿಯನ್ನು ವಶಪಡಿಸಿಕೊಳ್ಳಲೇಬೇಕು. ಅಂದಾಗಲೇ ಇನ್ನೊಂದು ಸಾರಿ ಶ್ರೀಮಂತರ ಸಹವಾಸಕ್ಕೆ ಬರ್ಬೇಕಂದ್ರೆ ಭಯ ಭಯ ಪಡಬೇಕು. ಆವಾಗಲೇ ಈ ಶ್ರೀಮಂತರ ದರ್ಪಕ್ಕೆ ಒಂದು ಬೆಲೆ. ಪೃಥ್ವಿರಾಜ್, ಈಗ ಅವನಿಗೆ ನಮ್ಮ ಮನೆಯ ತಂಗಿಯನ್ನ ಅವನಿಗೆ ದಾರಿ ಎರೆದು ಕೊಟ್ಟು ಅವರ ಆಸ್ತಿಯನ್ನು ವಶಪಡಿಸಿಕೊಂಡು ಆಮೇಲೆ ಅವರ ಒಬ್ಬೊಬ್ಬರನ್ನು ಮನೆಯಿಂದ ಹೊರ ಹಾಕಿಸಿ ನಮ್ಮ ಹಠವನ್ನ ಸಾಧಿಸಿಕೊಳ್ಳುವುದೇ ನಮ್ಮ ಛಲ. ಲುಬನ ಎಷ್ಟು ಸುಟ್ಟರು ದೇವರು ಪ್ರತ್ಯಕ್ಷನಾಗದ ಕಾಲವಿದು. ಇಂಥದ್ರಾಗ ಸತ್ಯ ಧರ್ಮ ನ್ಯಾಯ ನೋಡಿ ಬದುಕಲಿಕ್ಕಾಗತ್ತೇನ್ರಿ? ಕುಲಕರ್ಣಿ, ಗಾಯಗೊಂಡ ವಿಷ ಸರ್ಪವನ್ನು ತಡವಿದರೆ ಎತ್ತಿ ಹೊಡೆಯಲು ಬಿಟ್ಟಿದ್ದೆ. ಅಂದಾಗ ಯಾವ ಸಮಯದಲ್ಲಿ ಯಾರನ್ನು ಅಂತ್ಯ ಹಾಡಬೇಕೆಂದು ಈ ಛಲಗಾರ ಛತ್ರಪತಿ ಪೃಥ್ವಿರಾಜನಿಗೆ ಚೆನ್ನಾಗಿ ಗೊತ್ತು. ದುಡ್ಯಾರ ಹುಚ್ಚು ಮೈ ಹೊರತಕ್ಕ ಬಿತ್ತಿನ ಬೀಜ ಕೊಚ್ಕೊಂಡು ಹೋದಂಗಾಗೈತಿ. ಇತ್ತಾಗ ಸಿಟಿಗೆದ್ದು ಬೈಯಾಕು ಬರೋಂಗಿಲ್ಲ, ಇತ್ತಾಗ ಮುಡುಕನು ಬೈಯಾಕು ಬರೋಂಗಿಲ್ಲ, ಇತ್ತಾಗ ಬೀಜ ಬಿತ್ತಿದ ರೈತಗೂ ಏನು ಅನ್ನಕ್ ಬರೋಂಗಿಲ್ಲ. ಹಂಗಾಗೈತಿ ನೋಡ್ರಿ ಪರಿಸ್ಥಿತಿ. ಅರ್ಜುನ, ಒಣಗಿದ ಕಾಡಿಗೆ ಬೆಂಕಿ ಹಚ್ಚಿ ಜಳ ಕಾಯಿಸಿಕೊಳ್ಳಲಿಕ್ಕೆ ಹತ್ತಿದೆಯಲ್ಲ. ಏ ಅರ್ಜುನ, ಅದೇ ಬೆಂಕಿಯಿಂದ ನಿನ್ನ ಮನೆಗೆ ಕಾಡ್ಗಿಚ್ಚನ್ನು ಸೃಷ್ಟಿಸಿ ನರಕ ಯಾತನೆ ಅನುಭವಿಸುವ ಹಾಗೆ ಮಾಡದೆ ಹೋದರಲೇ ಏವನ ಅಲ್ಲಗಾರ ಛತ್ರಪತಿನೇ ಅಲ್ಲ. ಪೃಥ್ವಿರಾಜ್, ನಿನ್ನಂತ ಆತ್ಮೀಯ ಸ್ನೇಹಿತ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ಬಗಳುವ ನಾಯಿಗೆ ಮಾಂಸದ ಚೂರುಗಳನ್ನು ಹಾಕಿ ಬಗಳುವ ನಾಯಿಯ ಬಾಯಿಯನ್ನು ಬಂದ್ ಮಾಡಬಹುದು. ಆದ್ರೆ ಆ ಅರ್ಜುನ ಗಾಯಗೊಂಡ ಸರ್ಪವಿದ್ದಂತೆ. ನಾವು ಬಹಳ ಜಾಗರೂಕತೆಯಿಂದ ಕೆಲಸ ಮಾಡಬೇಕು. ಅವರ 3 ಎಕರೆ ಆಸ್ತಿಯನ್ನು ತಗ್ಗಿಸಿಕೊಂಡು ಆಮೇಲೆ ಅವರನ್ನು ಸಾಮೋಪಾಯದಿಂದಲೇ ಮುಗಿಸೋಣ. ಮಿಸ್ಟರ್ ಪೃಥ್ವಿರಾಜ್, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ನೀನು ನಮ್ಮ ಮನೇಲಿ